ಫಸ್ಟಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತೆ ಏನ್ ಪಾಠ? ಹೌದಾ? ರಾಸಾಯನಿಕ ಕ್ರಿಯೆಗಳು ಮತ್ತು ರಾಸಾಯನಿಕ ಕ್ರಿಯೆ ಅಂದ್ರೆ ರಾಸಾಯನಿಕ ಕ್ರಿಯೆ ಅಂತಂದ್ರೆ ಏನು? ರಾಸಾಯನಿಕವಾಗಿ ಒಗ್ಗೂಡಿ ಹೊಸ ವಸ್ತು ಉಂಟಾಗುವುದನ್ನು ಹೌದಾ? ರಾಸಾಯನಿಕ ಕ್ರಿಯೆ, ರಾಸಾಯನಿಕ ಕ್ರಿಯೆ ಸಮೀಕರಣ ಅಲ್ಲ, ರಾಸಾಯನಿಕ ಕ್ರಿಯೆ ಆಯ್ತಾ? ರಾಸಾಯನಿಕ ಸಮೀಕರಣ ಅಂದ್ರೆ ಹೇಳಕ್ ಗೊತ್ತಾ? ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ವಿಧಾನಗಳನ್ನು ಬಳಸಿ ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ. ಹೌದಾ? ರಾಸಾಯನಿಕ ಕ್ರಿಯೆಗಳನ್ನ ತುಂಬಾ ಶಾರ್ಟ್ ಆಗಿ ಬರೆಯಕ್ ಬರಲ್ಲ ಆಗಲ್ಲ. ಹೌದಾ? ಸಮೀಕರಣಗಳಲ್ಲಿ ಅವುಗಳನ್ನ ಪ್ರತಿನಿಧಿಸುವುದೇ ರಾಸಾಯನಿಕ ಸಮೀಕರಣ. ಹೌದಾ? ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ಯಾಕೆ ಸರಿದೂಗಿಸ? ಹೌದಾ? ಅರ್ಥ ಆಯ್ತಾ ಮಕ್ಕಳೆಲ್ಲರಿಗೂ? ರಾಶಿ ವೃತ್ಯತೆ ನಿಯಮ, ರಾಶಿ ದ್ರವ್ಯ ಸಂರಕ್ಷಣೆ ನಿಯಮ, ದ್ರವ್ಯ ಸಂರಕ್ಷಣೆಯ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆ ನಡೀತಿದೆ ಅಂದ್ರೆ ಅಲ್ಲಿ ಕಚ್ಚಾ ವಸ್ತುಗಳನ್ನ ಬಳಸಿ ಸಿದ್ಧ ವಸ್ತುಗಳನ್ನ ನಾವು ತಯಾರು ಮಾಡ್ತೀವಿ. ಹೌದಾ? ಅಲ್ಲಿ ನೀವು 3 ಜನರ ಕಾನ್ಸಂಟ್ರೇಷನ್ ಅಲ್ಲೇ ಇವಳು ಹೇಳೋದಕ್ಕೆ ಕೇಳ್ತಾ ಇಲ್ಲ, ತಾವು ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಆ ದ್ರವ್ಯ ಸಂರಕ್ಷಣೆ ನಿಯಮದ ಪ್ರಕಾರ ಇಲ್ಲಿ ಯಾವುದೇ ಒಂದು ವಸ್ತುವನ್ನು ಸೃಷ್ಟಿಸೋದಕ್ಕೂ ಸಾಧ್ಯ ಇಲ್ಲ, ಕಚ್ಚಾ ವಸ್ತುವಿಂದ ನಾವು ಸಿದ್ಧ ವಸ್ತು ಮಾಡ್ತಾ ಇದೀವಿ ಅಂದ್ರೆ ಅವಾಗ ಪ್ರತಿವರ್ತಕದಲ್ಲಿ ಎಷ್ಟಿರಬೇಕು ಅಷ್ಟೇ ಉತ್ಪನ್ನದಲ್ಲಿ ಇರಬೇಕು. ಹೌದಾ? ಹಾಗಾಗಿ ರಾಸಾಯನಿಕ ಸಮೀಕರಣಗಳನ್ನ ಸರಿಪಡಿಸಿ. ಹೌದಾ? ರಾಸಾಯನಿಕ ಕ್ರಿಯೆಗಳ ವಿಧಗಳ ಇಷ್ಟ ಆಯ್ತಲ್ವಾ? ರಾಸಾಯನಿಕ ಕ್ರಿಯೆಗಳ ವಿಧಗಳು: ರಾಸಾಯನಿಕ ಸಂಯೋಗ, ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಇವು ರಾಸಾಯನಿಕ ಕ್ರಿಯೆಯ ವಿಧಗಳು. ದ್ವಿಸ್ಥಾನಪಲ್ಲಟ. ಹೌದಾ? ನಿಮಗೆ ಕಳೆದ ಕ್ಲಾಸ್ನಲ್ಲಿ ಇದೊಂದು ಪ್ರಯೋಗ ತೋರಿಸಿದ್ದೆ, ಒಂದು 2-3 ಪ್ರಯೋಗ. ಹೌದಾ? ಅದರಲ್ಲಿ ನಿಮಗೆ ಈ ವಸ್ತುಗಳನ್ನೆಲ್ಲ ಪರಿಚಯ ಮಾಡಿದ್ನೇ ಅಲ್ವಾ? ಏನಿದು? ಪ್ರಾಣಾಳ ಅಥವಾ ಟೆಸ್ಟ್ ಟ್ಯೂಬ್. ಇದು ಇದು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತಾರೆ. ಟೆಸ್ಟ್ ಟ್ಯೂಬ್ ಅನ್ನ ಇಟ್ಕೊಳ್ತಕ್ಕಂಥ ಒಂದು ಹಿಡಿಕೆ, ಟೆಸ್ಟ್ ಟ್ಯೂಬ್ ಹೋಲ್ಡರ್. ಅದಕ್ಕೊಂದು ಏನೋ ಇದನ್ನ ಹಾಕಿದೀವಿ, ಈಗೆಲ್ಲ ಪರಿಚಯ ಆಗಿದೆ ಅಲ್ಲ, ಮೆಗ್ನೀಷಿಯಂ ತಂತಿ. ಈ ಮೆಗ್ನೀಷಿಯಂ ತಂತಿ ಕಳೆದ ಬಾರಿ ಏನ್ ಮಾಡುತ್ತೆ ಹೇಳಿ? ಹಚ್ಚಿದ್ದೆ. ಹೌದಾ? ಏನಕ್ಕೆ ಹಚ್ಚಿದ್ದೆ ಅಲ್ಲ? ಏನ್ ತೋರ್ಸಕ್ಕೆ ಅದನ್ನ ಹಚ್ಚಿದ್ದೆ? ಅನ್ನೋದು ತೋರಿಸಿದೆ. ಹೌದಾ? ಅವಾಗ 2 ಸರಿ ತೋರಿಸಿದೆ ಅದನ್ನ. ಯಾಕೆ 2 ಸರಿ ತೋರಿಸಿದೆ? ಒಬ್ರು ಹೇಳಿ.
ಬಗ್ಗೆನೇ ಒತ್ಸಿ ತೋರಿಸಿದೆ, ಆಮೇಲೆ ಮತ್ತೆ ಉಜ್ಜಿ ತೋರಿಸಿದೆ, ಹೌದಾ? ಹಾ, ಯಾಕೆ? ಸ್ವಲ್ಪ ಉಜ್ಜಿದಾಗ ಬೇಗ ಹತ್ಕೊಂಡು ಅದನ್ನ ಉಜ್ಜಿದಾಗ ಸ್ವಲ್ಪ ಟೈಮ್ ತಗೊಳ್ತು, ಹೌದಾ? ಉಜ್ಜಿದಾಗ ಯಾಕೆ ಬೇಗ ಹತ್ಕೊಳ್ತು? ಮೆಗ್ನೀಷಿಯಂ ಆಕ್ಸೈಡ್ ಹಾ, ಅದ್ಮೇಲಿನ ಅದ್ರ ಮೇಲೆ ಕಪ್ಪು ಪದರ ಬಂದಿತ್ತು. ಅದೇನ್ ಕಪ್ಪು ಪದರ? ಮೆಗ್ನೀಷಿಯಂ ಆಕ್ಸೈಡ್. ಉಜ್ಜಿದಾಗ ಏನಾಯ್ತು? ವೆರಿ ಗುಡ್. ಅದು ಕಪ್ಪು ಪದರ ಹೋಗಿ ಮೆಗ್ನೀಷಿಯಂ ಲೋಹ ಆಯ್ತು, ಹೌದಾ? ಆ ಮೆಗ್ನೀಷಿಯಂ ಲೋಹವನ್ನ ನಾನೇನ್ ಮಾಡಿದೆ ಆಮೇಲೆ ದಹನ ಕ್ರಿಯೆಗೆ ಒಳಪಡಿಸಿದೆ, ಹೌದಾ? ಅದನ್ನ ಬೆಂಕಿ ಹಚ್ಚಿದೆ ಅಂದ್ರೆ ದಹನ ಕ್ರಿಯೆಗೆ ಒಳಪಡಿಸಿದೆ. ಈಗಲೂ ಅದೇ ಮಾಡ್ತಾ ಇದ್ದೀನಿ. ಮತ್ತೆ ಹೋದ್ಸರಿ ಮಾಡಿದ್ರಲ್ಲ ಮಿಸ್, ಮತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಆಯ್ತಾ, ಸ್ವಲ್ಪ ಅಲ್ಲೂ ಪ್ರಯೋಗ ಮಾಡಿದ್ರೆ ಅದು ಇನ್ನೊಂದು ಪ್ರಯೋಗ ಮಾಡಕ್ ಬೇಕು. ಇದಕ್ಕೇನಂತಾರೆ? ನಾನು ಹಚ್ಚಿದ್ದೆಲ್ಲ ಅದು ಬರ್ನರ್, ಮಧ್ಯಸಾರ ದೀಪ. ಅದೇನದು? ಅದಕ್ಕೆ ನಾವು ಯಾವ ರೀತಿ ಮಾಡ್ತೀವೋ ಆ ಥರ ಇದು ಆ್ಯಕ್ಚುಲಿ ಮಧ್ಯಸಾರ ದೀಪ. ಕಾಲೇಜ್ಗಳಲ್ಲೆಲ್ಲ ಬುನ್ಸನ್ ಫ್ಲೇಮ್ ಅಂತ ನೀಲಿ ಕಲರ್ ಫ್ಲೇಮ್ ಬರುತ್ತೆ. ಲಾಸ್ಟ್ ಟೈಮ್ ದಹನ ಕ್ರಿಯೆ ಅಂತ ನೀವು ನೋಡಿದ್ರಲ್ವಾ? ದಹನ ಕ್ರಿಯೆ ಅಂತ ನೋಡಿದ್ರಲ್ವಾ? ಆ ದಹನ ಕ್ರಿಯೆಯಲ್ಲಿ ಯಾವ ಒಂದು ಕರೆಂಟ್ ಅಷ್ಟೇ, ಹೌದಾ? ಈಗ ಉದ್ದ ಉಳಿತಾ ಇದೆಯಲ್ಲ, ಕಣ್ಣೆಲ್ಲ ಕಪ್ಪತ್ತೆ. ಏನಿದು? ಓಕೆ, ನೀವು ಆಗಲೇ ಏನು ಹೇಳಿದ್ರಿ? ಕಪ್ಪು ಪದರನ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳಿದ್ರಿ. ಇದು ಮೆಗ್ನೀಷಿಯಂ ಆಕ್ಸೈಡ್. ಎರಡು ಮೆಗ್ನೀಷಿಯಂ ಆಕ್ಸೈಡ್, ಎರಡು ಮೆಗ್ನೀಷಿಯಂ ಆಕ್ಸೈಡ್. ಇದು ಮೆಗ್ನೀಷಿಯಂ ಆಕ್ಸೈಡ್, ಅಲ್ಲಿ ಬಿಳಿ ಇದೆ, ಆಗಲೇ ಕಪ್ಪು ಇತ್ತಲ್ಲ, ಅದು ಮೆಗ್ನೀಷಿಯಂ ಆಕ್ಸೈಡ್, ಇದು ಮೆಗ್ನೀಷಿಯಂ ಆಕ್ಸೈಡ್, ಹೌದಾ? ಹೇಗೆ? ಅಲ್ಲಿ ಆಕ್ಸಿಜನ್ ನೇರವಾಗಿ ಲೋಹದ ಜೊತೆ ಹೊಂದಿಸ್ತು, ಪದರದ ಮೇಲೆ ಅದು ಶೇಖರಣೆ ಆಯ್ತು, ಹೌದಾ? ಇಲ್ಲಿ ಸಂಪೂರ್ಣವಾಗಿ ದಹನ ಕ್ರಿಯೆ ಆಯಿತು, ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಯಿತು. ಇದನ್ನ ಮತ್ತೊಂದ್ಸರಿ ಯಾಕೆ ಮಾಡಿದೆ ನಿಮಗೆ ಅಂತ ಹೇಳಿದ್ರೆ, ಇದು ಮೆಗ್ನೀಷಿಯಂ ಆಕ್ಸೈಡ್ ಅಂತ ನಿಮಗೆ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದಲ್ಲ ಮಕ್ಕಳ. ಈಗ ಇದ್ರದ್ದು ರಿಯಾಕ್ಷನ್ ಬರೀ, ಸಮೀಕರಣ ಬರೀರಿ, ಎಲ್ಲ ಸ್ವಂತ ಬರೀಬೇಕು. ಲಾಸ್ಟ್ ಟೈಮ್ ಬರ್ಸಿದ್ದೀನಿ, ನೀವೆಲ್ಲ ಹೆಂಗೆ ಬರ್ತೀವಿ ಅಂತ ಬಂದು ನೋಡ್ತೇನೆ ನಾನು, ಎಲ್ಲ ಪಟ ಪಟ ಬರೀಬೇಕು. ಈಗ ಒಬ್ಬರು ಮಾಡ್ತಾ ಇದ್ದೀರಾ ಎಲ್ಲ? ಬರ್ದೆ ಯಾಕೆ ಇಷ್ಟು ಹತ್ರ ಬರ್ತೀವಿ? NGO ಬರ್ತೀರಿ, ಇಷ್ಟು ಹತ್ರ ನಾವು ಬರೆಯೋದು. ಸ್ವಲ್ಪ ದೂರ ಬರೀ. ಸರಿದೂಗಿಸಿದ ಸಮೀಕರಣ ಬರೀಬೇಕು. ಸರಿದೂಗಿಸಿದ ಸಮೀಕರಣ. ನಾನು ಡೆಸ್ಟಿಗೆ ಬರ್ತೀನಿ, ಅವಾಗಲೇ ನೋಡ್ತೇನೆ. ಸರಿದೂಗಿಸಿ 2 ದಪ್ಪ ಬರೀ. ಸರಿದೂಗಿಸಿದ ಸಮೀಕರಣ. ಸರಿದೂಗಿದೆಯಾ? ನೀನು ಸರಿದೂಗಿದೆಯಾ? ಸರಿದೂಗಿದೆಯಾ? ನೋಡಿ ಇದು ನಿನ್ ಸರಿದೂಗಿದೆ. ಸರಿದೂಗಿಸಿದ ಸಮೀಕರಣ ಬರೀರಿ. ಇದು ಸರಿದೂಗಿದೆಯಾ? ಸರಿದೂಗಿದೆಯಾ? ಇದು ಸರಿದೂಗಿದೆಯಾ? ಹೌದಾ? ಹೌದಾ? ನಾನು ನೋಡ್ಬೇಡಿ, ಅಲ್ಲಿ ನೋಡಿ ಸರಿದೂಗಿದೆಯಾ ಅಂತ. ಅಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಎಣಿಸ್ಕೊಳಕ್ ಬರಲ್ಲ ಅಲ್ಲಿ ಎಷ್ಟೆಷ್ಟಿದೆ ಅಂತ. ಪ್ರತಿಯೊಂದರಲ್ಲಿ ಎಷ್ಟಿದೆ ಉತ್ಪನ್ನದಲ್ಲಿ ಅಂತ ಹಿಂದೆ ನೋಡ್ತೀಯ. 2 ಕರೆಕ್ಟ್ ಬರೀಯೋ. ಬರ್ದ್ರ
ಬರಿಬೇಕು. ನೋಡಿ ಇಲ್ಲಿ ಅಕ್ಕ ಪಕ್ಕ ನೋಡ್ತಾ ಇದ್ದಾರೆ. ಹತ್ತು ಸರಿಯಾದ ಬರ್ಸಿದ್ರೆ ಬರೆಯೋಣ ನೀವು. ಎಂ ಮತ್ತೆ ಜಿಗೆ ಫಸ್ಟ್ ಗೊತ್ತದ್ದು ಅಂತ. ಎಂ ಜಿನ ಯಾಕೆ ಕೂಡಿಸಿರಿ? ಎಂ ಜಿ ಮೆಗ್ನೀಷಿಯಂ ಪ್ಲಸ್ O2. ಹೌದಾ? ಸರಿ ಕೂಡಿಸ್ಬೇಕಾದ್ರೆ ಈಗ ಮಾಡಿದ್ರಿ ಹೌದಾ? ಮೆಗ್ನೀಷಿಯಂ ಆಕ್ಸೈಡ್ ಅರ್ಥ ಆಯ್ತಾ? ಇದು ಯಾವ ರೀತಿ ರಾಸಾಯನಿಕ ಕ್ರಿಯೆ? ಯಾಕೆ? ಪ್ರೇರಣೆ. ಪ್ರತಿವರ್ತಕದಲ್ಲಿ ಪ್ರತಿವರ್ತಕದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳಿದ್ದು ಉತ್ಪನ್ನದಲ್ಲಿ ಒಂದು ವಸ್ತು ಇದ್ರೆ ಅದನ್ನ ರಾಸಾಯನಿಕ ಸಂಯೋಗ. ಇಲ್ಲಿ ಯಾವ್ಯಾವ ಎರಡು ವಸ್ತುಗಳಿದಾವೆ ಪ್ರತಿವರ್ತಕದಲ್ಲಿ? ಮೆಗ್ನೀಷಿಯಂ ಮತ್ತೆ ಅರ್ಥ ಆಯ್ತಾ? ಇದು ರಾಸಾಯನಿಕ ಸಂಯೋಗ. ನಿಮಗೆ ಪ್ರಾಜೆಕ್ಟ್ ವರ್ಕ್ ನಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳನ್ನು ಬರೀಲಿಕ್ಕೆ ಹೇಳಿದ್ದೆ. ಅದರಲ್ಲೆಲ್ಲ ಎಷ್ಟು ಯಾವ್ಯಾವ ರಾಸಾಯನಿಕ ಸಂಯೋಗ ಕ್ರಿಯೆಗಳಿದೆ ಅಂತ ನೀವೆಲ್ಲ ಗುರುತಿಸಿದ್ದೀರಾ? ಯಾವ್ಯಾವ್ದಿದೆ? ಬೇರೆ ಮತ್ಯಾವ್ದಿದೆ ರಾಸಾಯನಿಕ ಸಂಯೋಗ ಕ್ರಿಯೆ? ಹೌದಾ? ಇದೆಯಾ ತಾನೆ? ಸಿಯು ಅಂದ್ರೆ ತಾಮ್ರ. ನೀನೇನು ಸಿಯು ಅಂದ್ರೆ? ಸಿಯು ಅಂದ್ರೆ ಸತ್ವಂತಿಯ. ಸಿಯು ಅಂದ್ರೆ ಸತ್ವಂತಿಯ ತಾಮ್ರದ ಆಕ್ಸೈಡ್. ಇದು ಸಿಯು ಪ್ಲಸ್ O2 ಸಿಯು ತಾಮ್ರದ ಆಕ್ಸೈಡ್. ಈಗ ಇದ್ರ ತರ ಮೆಗ್ನೀಷಿಯಂ ತರ ತಾಮ್ರದ ಆಕ್ಸೈಡ್ ಗೊತ್ತಲ್ಲ ನಿಮ್ಗೆ? ಏನ್ ಗೊತ್ತು? ನಮ್ಮ ಮನೆಗಳಲ್ಲಿರೋ ವಸ್ತುಗಳಲ್ಲಿ ತಾಮ್ರದ ಮೇಲೆ ಅದು ಸಹ ಶೇಖರಣೆ ಆದಾಗ ತಾಮ್ರ ತನ್ನ ಹೊಳಪನ್ನ ಅದು ತಾಮ್ರದ ಆಕ್ಸೈಡ್ ಕಪ್ಪು ಪದರ ಆಗುತ್ತೆ. ಅದೇ ತರ ತಾಮ್ರ ಕಾರ್ಬನ್ ಡೈಆಕ್ಸೈಡ್ ಜೊತೆನೂ ವರ್ತಿಸುತ್ತೆ. ತಾಮ್ರ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿದ್ರೆ ತಾಮ್ರದ ಸ್ವಲ್ಪ ಹಸಿರು ಕಲರ್ ಹಸಿರು ಪದ ಆಯ್ತಾ? ಆಕ್ಸಿಜನ್ ಜೊತೆ ವರ್ತಿಸಿದ್ರೆ ತಾಮ್ರದ ಆಕ್ಸೈಡ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿದ್ರೆ ಮಂಜುನಾಥಾಚಾರಿ ಇದ್ರ ಹೆಸರು ಇದ್ರ ಹೆಸರೇ ಇಲ್ಲಿ ನೋಡು, ನನ್ನ ಕಡೆ ಇಲ್ಲಿ ನೋಡು. ಏನಿದೆ ಕಾಣಿಸ್ತಿದೆ ತಾನೇ ನಿಮ್ಗೆ? ಏನದು? ಹೇಳು. ಏನ್ ಗೊತ್ತಾ? ಸುಮ್ಮನೆ ಬಕ್ಕೊಂಡು ಕೂತಿರ್ತೀರ. ಕೇಳ್ಬೇಕು ಅನ್ನೋದು ಇರಲ್ಲ. ತಿಳ್ಕೋಬೇಕು, ಕಲಿಬೇಕು. ಇವೆಲ್ಲ ರಿಪೀಟ್ ಆಗ್ತಿರೋ ನಿಮಗೆ. ಎಷ್ಟು ಸರಿ ಹೇಳಿದೆ ನೀವು? ಅಲ್ಲಿ ಬಕ್ಕೊಂಡು ನೀವು ಕೆಲಸ ಮಾಡ್ಕೊಂತ ಅಲ್ಲೇನ್ ಕೆಲಸ ಇರುತ್ತೆ ನಿಮ್ಗೆ? ಹಂಗೆ ಬಕ್ಕೊಂಡು ಕೂತಿರ್ತೀರಲ್ಲ, ಅದು ಏನು ಅಂತಾನೆ ಹೇಳಲ್ಲ ನೀವು. ಮತ್ತೆ ನೀವು ಬರ್ದಿರೋ ರಿಯಾಕ್ಷನ್ಸ್ ಅಲ್ಲಿ ನಿಮಗೆ ತಾಮ್ರ ಪ್ಲಸ್ ಆಕ್ಸಿಜನ್ ತಾಮ್ರದ ಆಕ್ಸೈಡ್ ಇದೆ, ಹೌದಾ ಮಕ್ಕಳು? ಅದೇ ತರ ಮತ್ತಿನ್ಯಾವ್ದಿದೆ? ಅದು ಬರುತ್ತೆ. ಸತು ಪ್ಲಸ್ ಆಕ್ಸಿಜನ್ ಸತುವಿನ ಆಕ್ಸೈಡ್. ಮತ್ತೆ ಕ್ಯಾಲ್ಸಿಯಂ ಪ್ಲಸ್ ಕ್ಯಾಲ್ಸಿಯಂ ಆಕ್ಸೈಡ್. ಸರಿ ಕೇಳ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಹೇಳ್ತಕ್ಕ ನಿಂದೆ ಸುಮ್ಮನೆ ಕೇಳಲ್ಲ ಮಾಡಲ್ಲ ನೀವು. ನೆಕ್ಸ್ಟ್ ಅದೇ ತರ ಮಕ್ಕಳ ಇನ್ನೊಂದು ಹೇಳು. ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್
ಯಾವ ಕಲರ್ ಇದೆ ಹೇಳಿ. ಲೈಟ್ ಸ್ಕೈ ಬ್ಲೂನಾ? ಏನಿದು? ಯಾವ ಕಲರ್ ಇದೆ? ಈಗ ಫೆರಸ್ ಸಲ್ಫೇಟ್ ಯಾವ ಕಲರ್ ಇದೆಯಪ್ಪ? ಒಂಥರ ನವಿಲಲ್ಲಿ ಇರುತ್ತಲ್ಲ ಅದು. ಅದಕ್ಕೆ ಇವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಬ್ಲೂ ಇದೆ, ಲೈಟ್ ಬ್ಲೂ ಇದೆ, ಸ್ಕೈ ಬ್ಲೂ ಇದೆ, ಗ್ರೀನ್ ಇದೆ ಅಂತ ಕೇಳ್ತಾ ಇದೆ. ನೋಡಿ ಇದನ್ನ ಇವತ್ತು ಮುಗಿದಾಯ್ತಲ್ಲ ಇದು ಸಿಮೆಂಟ್ ಎಲ್ಲ ಅದಕ್ಕೆ ಸ್ಪಿರಿಟ್ ಅಂತ ಹಾಕ್ತಾರೆ. ಸಿಮೆಂಟ್ ಹಾಕಲ್ಲ ಇದಕ್ಕೆ ಮಧ್ಯಸ ನೀರು ಮಾಡ್ತಾರಲ್ಲ ಇದಕ್ಕೆ. ಇದು ಆಕ್ಚುಲಿ ಪೂರ್ತಿ ಹಾಕಬೇಕು. ಹಾಕೋದಿದೆ ಅಲ್ಲಿ ಪ್ರಯೋಗ ಮಾಡಿದ್ದೆಲ್ಲ ಮುಗಿದೋಗಿದೆ. ಇದನ್ನ ನಾನು ಫೆರಸ್ ಸಲ್ಫೇಟ್ ಇದೆಯಲ್ಲ ಇದನ್ನ ನಾನು ಕಾಯಿಸ್ತೇನೆ. ಇನ್ನೇನ್ ಮಾಡ್ತೇನೆ? ಕಾಯಿಸ್ತೇನೆ. ಇದು ಆಕ್ಚುಲಿ ಲೈಟ್ ಗ್ರೀನ್ ಕಲರ್ ಇದೆ, ಸ್ಕೈ ಬ್ಲೂ ಅಲ್ಲ, ಲೈಟ್ ಗ್ರೀನ್ ಕಲರ್. ಮಾತಾಡೋಣ ಅಲ್ಲಕ್ಕ ಮಾತಾಡ್ತೀನಿಯಾ? ಫೆರಸ್ ಸಲ್ಫೇಟ್ ಇಂದ ಏನೋ ಸೂತ್ರ ಬರ್ತದೆ? ಫೆರಸ್ ಸಲ್ಫೇಟ್ ಇಂದ ಅಣುಸೂತ್ರ ಕೇಳಿದ್ದು ನಿಮಗೆ, ಹೌದಾ? ಫೆರಸ್ ಸಲ್ಫೇಟ್ ಇಂದ ಅಣುಸೂತ್ರ ಕೇಳಿದ್ದು. ಫೆರಸ್ ಸಲ್ಫೇಟ್ ಅನ್ನ ಇಲ್ಲಿ ಕಾಯಿಸ್ತಾ ಇದ್ದೀವಿ. ಫೆರಸ್ ಸಲ್ಫೇಟ್ ಅನ್ನು ಏನ್ ಮಾಡ್ತಾ ಇದ್ದೀನಿ? ಏನಾಗ್ತಿದೆ ನೋಡಿ, ಕಾಯಿಸ್ಬೇಕಾದ್ರೆ. ಗಮನಿಸಬೇಕು ನೀವು ಫೆರಸ್ ಸಲ್ಫೇಟ್ ಕಾಯಿಸಿದಾಗ ಏನಾಗುತ್ತೆ ಅಂತ. ಅಲ್ಲಿ ಟೆಸ್ಟ್ ಟ್ಯೂಬ್ ಕಾಣಿಸ್ತಿದೆ ನಿಮಗೆ? ಟೆಸ್ಟ್ ಟ್ಯೂಬ್ ಅಲ್ಲಿ ಏನಾಗ್ತಿದೆ? ನೀರಿನಂಶ ಕಾಣಿಸ್ತಿದೆ ಅಲ್ಲ ನಿಮಗೆ? ಎಲ್ಲಿಂದ ನೀರಿನಂಶ? ಟೆಸ್ಟ್ ಟ್ಯೂಬ್ ಏನು ತೊಳೆದ್ಮೇಲೆ ಅದರಲ್ಲಿತ್ತು. ನಾನು ಒಣಗಿರೋ ಟೆಸ್ಟ್ ಟ್ಯೂಬ್ ತಗೊಂಡಿದ್ದೀನಿ, ಗೊತ್ತಾಯ್ತಾ? ಒಣಗಿರೋ ಟೆಸ್ಟ್ ಟ್ಯೂಬ್ ತಗೊಂಡಿದ್ದೀನಿ. ಎಸ್ ಹೇಳು. ಎಸ್, ಫೆರಸ್ ಸಲ್ಫೇಟ್ ನಲ್ಲಿ ಆ ಅಂಶ ಹೋಗಿದೆ, ಗೊತ್ತಾಯ್ತಾ? ನೋಡಿ, ಅದು ಫಸ್ಟ್ ನಿಮಗೆ ಯಾವ ಕಲರ್ ಇತ್ತು, ಈ ಕಾಯಿಸಿದ ಮೇಲೆ ಯಾವ ಕಲರ್ ಆಯ್ತು ನೋಡಿ. ಗ್ಲಾಸ್ ನೋಡಿ ಯಾವ ಕಲರ್ ಬಂದಿದೆ. ಯಾವ ಕಲರ್ ಇದೆ? ಒಳಗೆ ನೋಡು. ಕಾಯಿಸಿದಾಗ ಏನಾಗಿದೆ? ಹೌದಲ್ಲ? ನೀನು ಅವ್ರಿಗೆ ಹೇಳಕ್ ಹೋಗ್ಬೇಡಿ, ನೀನು ಕೇಳ ಆಯ್ತಲ್ಲ, ಸುಮ್ಮನಿರ್ಬೇಕು, ಮತ್ತೆ ಅದು ಡಿಸ್ಕಷನ್ ಬೇಡ. ಕಾಣಿಸ್ತಿದೆಯಾ? ಮೊದ್ಲು ಯಾವ ಕಲರ್ ಇತ್ತು, ಈಗ ಯಾವ ಕಲರ್ ಬಂದಿದೆ ಕಾಯಿಸಿದ ಮೇಲೆ? ಈ ಟೆಸ್ಟ್ ಟ್ಯೂಬಲ್ ನೋಡಿ. ನೀನು ನೋಡ್ಬಾರ? ಆಗ್ಲೇನು ನೋಡ್ಲಿಲ್ಲ ನಾವು.
ಉಂಟಾಗ್ತಾ ಇದೆಯಾ? ಅಡ್ಡಗತ್ ಮಿಷಿನ್ ಮತ್ತು ಅಡ್ಡಗತ್ ಮಿಷಿನ್ ಅದು ನೋಡಲ್ಲ ನೀನು. ಕಲರ್ ಚೇಂಜ್ ಆಗಿದೆ ಇಲ್ಲ? ಅಲ್ಲಿ ನೀರಿನಾಂಶ ಗಮನಿಸು. ಇದನ್ನೇ ಕಾಣಿಸ್ತೇನಲ್ಲ? ನಿಮಗೆಲ್ಲ ಕಾಣಿಸಿದೆಯಲ್ಲ? ಕಲರ್ ಕಾಣಿಸಿದೆಯಲ್ಲ? ಫಸ್ಟ್ ಡೆಸ್ಟಿನರಿಗೆ ತೋರಿಸೋದು. ಇದಕ್ಕೆ ನಾನು ನೋಡಿ ಇಲ್ಲಿ ನೀರಿನ ಹನಿಗಳು ಬಂದಿದೆ ಹೌದಾ? ಇದಕ್ಕೆ ನಾನು ಮತ್ತೆ ಒಂದು ಹನಿ ನೀರು ಹಾಕೋಣ. ಏನಾಗಿದಲ್ಲ? ಚೇಂಜ್ ಆಯ್ತಾ? ಏನಾಗಿದೆ? ಬರೀ ಕರ್ದಂಗಾಗಿದೆ ಹೌದಾ? ಫಸ್ಟ್ ನಂದು ಇಲ್ಲಿ ರಿಯಾಕ್ಷನ್ ಏನಪ್ಪಾ ಅಂತಂದ್ರೆ FeSO4 ನಾನು ಕಾಯಿಸಿದೆ ಹೌದಾ? ಈಗ ನಾನು ಮೆಗ್ನೀಷಿಯಂ ಕಾಯಿಸಿದೆ, ಇದನ್ನು ಕಾಯಿಸಿದೆ. ಆದರೆ ಮೆಗ್ನೀಷಿಯಂ ಅನ್ನು ಕಾಯಿಸಬೇಕಾದ್ರೆ ವಾತಾವರಣದಲ್ಲಿರೋ ಆಮ್ಲಜನಕದ ಜೊತೆ ಅದು ವರ್ತಿಸಿ ಆಮ್ಲಜನಕದ ಜೊತೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಯಿತು ಹೌದಾ? ಅದೇ ತರ ಈಗ ನಾನು ಕಾಯಿಸಿದ ಯಾವ್ದನ್ನು ಕಾಯಿಸಿದೆ? FeSO4 ನ ಕಾಯಿಸಿದಾಗ ಏನಾಗುತ್ತೆ? ಫೆರಿಕ್ ಆಕ್ಸೈಡ್ Fe(O3) ಪ್ಲಸ್ ಸಲ್ಫರ್ ಹೌದಾ? ಇಷ್ಟೇ ತಾನೇ? ಪ್ಲಸ್ ಇಲ್ಲಿ ಎಲ್ಲೆಲ್ಲಿತ್ತು? ಸಲ್ಫರ್ ಡೈಆಕ್ಸೈಡ್ ಎಲ್ಲಿತ್ತು? ಸಲ್ಫರ್ ಡೈಆಕ್ಸೈಡ್ ಇತ್ತು, ಫೆರಿಕ್ ಆಕ್ಸೈಡ್ ಎಲ್ಲಿತ್ತು? ಅಲ್ಲಿ ಕೆಳಗಡೆ ಟೆಸ್ಟಿಬಲ್ ಉಳಿತಲ್ಲ ಅದೇನೆ ಫೆರಿಕ್ ಆಕ್ಸೈಡ್. ಅಲ್ಲಿ ನೋಡಿ ಕಲರ್ ಏನಾಯ್ತು? ಏನ್ ಚೇಂಜ್ ಆಗಿದೆ? ಇನ್ನೂ ಸ್ವಲ್ಪ ಕಾಯಿಸ್ಬೇಕಿತ್ತಲ್ಲ ಅದು? ಇನ್ನೂ ಸ್ವಲ್ಪ ಕಾಯಿಸ್ಬೇಕು, ಸ್ವಲ್ಪ ಕಂದು ಬಣ್ಣ ಬಂತಲ್ಲ ಅದು? ಫೆರಿಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್. ಅಲ್ಲಿ ಫೆರಸ್ ಸಲ್ಫೇಟ್ ಅಣುಗಳು ಏನಾಯ್ತು? ಬಣ್ಣವನ್ನ ಹೌದಾ? ಹಸಿರು ಬಣ್ಣ ಇರೋದು ಬಿಳಿ ಆಯ್ತಲ್ವಾ? ಇದು ರಾಸಾಯನಿಕ ವಿಭಜನೆಗೆ ಒಂದು ಇರ್ಬೋದಲ್ವಾ? ಇದನ್ನ ಹೆಂಗೆ ರಾಸಾಯನಿಕ ವಿಭಜನೆ ಅಂತ ಕರಿತೀರ? ಒಬ್ಬರೇ ಬೇಕು. ಬಾಯ್ಸಲ್ಲಿ ಹೇಳಲ್ಲ ಯಾರು? ನೀನೊಬ್ಬನೇ, ಬೇರೆ ಇಲ್ಲ. ಪ್ರತಿಯೊಂದರಲ್ಲಿ ಕೇವಲ ಒಂದು ವಸ್ತು ಇದ್ದು ಉತ್ಪನ್ನದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳಿದ್ದರೆ ಅದನ್ನು ರಾಸಾಯನಿಕ ವಿಭಜನೆ ಎನ್ನುತ್ತಾರೆ. ರಾಸಾಯನಿಕ ವಿಭಜನೆ ಅಂತ ಹೇಳ್ತೀವಿ. ಅದೇ ತರ ರಾಸಾಯನಿಕ ವಿಭಜನೆಗೆ ನಿಮಗೆ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಏನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಣುಸೂತ್ರ ಹೇಳಿ. ಇಲ್ಲ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಅಲ್ವಾ? ಅದು ಇದನ್ನ ಪೌಡ್ರ್ ಮಾಡಿ ತಗೊಂಡಿದ್ದೀನಿ. ಇದು ಲ್ಯಾಬಲ್ಲಿ ತಂದಿರೋದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪೌಡ್ರ್ ಅದಾಯ್ತಾ? ಇದನ್ನ ನಾವು ಕಾಯಿಸಿದಾಗ ಏನಾಗುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟನ್ನ ಕಾಯಿಸಿದಾಗ ಇದನ್ನ ಕಾಯಿಸಿದಾಗ ಇದೇ ತರ ಏನಾಗುತ್ತೆ? ಅಲ್ವಾ? ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಇನ್ನೊಂದು ಹೆಸರು ಅರಳಿದ ಸುಣ್ಣ ಹೌದಾ? ಇದು ಸಹ ರಾಸಾಯನಿಕ ವಿಭಜನೆಗೆ ಒಂದು ಅಲ್ವಾ? ಮತ್ತೆ ಅದೇ ತರ ಇನ್ನೊಂದು ಈಗ ಕ್ಯಾಲ್ಸಿಯಂ ಆಕ್ಸೈಡ್ ನಾವು ಮನೆಗಳಲ್ಲಿ ಸಂತೆಗಳಲ್ಲಿ ತರ್ತೀವಲ್ಲ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲ ಸಾರಿ ಕ್ಯಾಲ್ಸಿಯಂ ಆಕ್ಸೈಡ್. ಆ ಸಂತೆಗಳಲ್ಲಿ ತರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ತಂದು ಸುಟ್ಬಿಟ್ಟು ಆ ಕ್ಯಾಲ್ಸಿಯಂ ಆಕ್ಸೈಡ್ ಇಟ್ಕೊಂಡಿರ್ತಾರೆ. ಆ ಕ್ಯಾಲ್ಸಿಯಂ ಆಕ್ಸೈಡ್ ನಾವು ಮನೆಗೆ ತಂದು ಏನ್ ಮಾಡ್ತೀವಿ? ನೀರ್ ಹಾಕ್ತಾ ಬರ್ತಕ್ಕಂಥದ್ದು ಕ್ಯಾಲ್ಸಿಯಂ ಹೌದಾ? CaOH ನೋಡಿ CaOH ಯಾವ ರೀತಿ ರಾಸಾಯನಿಕ ಉದಾಹರಣೆ ಆಗುತ್ತೆ? ಅರ್ಥಾಯ್ತಲ್ಲ? ಎರಡು ಪ್ರತಿವರ್ತಕಗಳು ಒಂದೇ ಒಂದು
ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಹೋಯ್ತದೆ ಇದರಲ್ಲಿ ಇದಿರಲಿಲ್ಲ ಅನ್ಸುತ್ತೆ. ಏನ ಸ್ಪಿರಿಟ್ ಇಲ್ಲ, ಕಡಿಮೆ ಆಗಿದೆ. ಅದನ್ನ ತಂದಿದ್ದೀನಿ ಸ್ಪಿರಿಟ್, ಅದನ್ನ ಹಾಕ್ಬೇಕು. ತುಂಬಾ ಹಾಕಿಲ್ಲ, ಇವರು ಕಡಿಮೆ ಹಾಕಿದ್ದಾರೆ. ಅದಕ್ಕೆ ಉಳಿಸ್ತಾ ಇಲ್ಲ. ಅಲ್ಲಿ ತುಂಬಾ ಹೊತ್ತ ಉಳಿತಾ ಕ್ಲಾಸ್. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತಾ ನೋಡೋಣ. ಲೋಕೆ ಬಿಡ್ತಲ್ಲ ಏನ ಇಲ್ಲ, ಅದ ಪಟ್ಟಂತ ಹಾಕಕ್ ಬರಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ಇದನ್ನ ನಾನು ಕಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅನ್ನ ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಉಂಟ. ಕಾರ್ಬನ್ ಡೈಆಕ್ಸೈಡ್ ಹೆಂಗ್ ಬರುತ್ತೆ ಅಂದ್ರೆ ಅನಿಲ ರೂಪದಲ್ಲಿ ಬರುತ್ತೆ. ಅಲ್ಲಿ ಕೆಳಗುಳಿಯದೆ ಕ್ಯಾಲ್ಸಿಯಂ ಆಕ್ಸೈಡ್, ಅದಕ್ಕೆ ನೀರು ಹಾಕಿದ್ರೆ ಬರೋದು ಕ್ಯಾಲ್ಸಿಯಂ ಆಕ್ಸೈಡ್. ಇದು ಹೆಂಗೆ ಗೊತ್ತಾಗುತ್ತೆ ಮಿಸ್? ಇದು ಕಾದಿದೆ ಹೆಂಗೆ ಅಂದ್ರೆ ಅಲ್ಲ, ಅನಿಲ ಬಿಡುಗಡೆ ಆಗೋದು ಕಾಣಿಸುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇದು ಯಾವ್ದ ರಾಸಾಯನಿಕ ಕ್ರಿಯೆ ಉದಾಹರಣೆ? ರಾಸಾಯನಿಕ ವಿಭಜನೆ. ನಿಮಗೆ ಒಂದು ಇದರಲ್ಲಿ ನಮ್ಮ ಸ್ಲಿಪ್ನಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ, ಕ್ವಶನ್. ಎಕ್ಸ್ ವಸ್ತುವನ್ನ ನಾವು ಗೋಡೆಗೆ ಬಿಳಿ ಬಣ್ಣವನ್ನ ಬಳಿತೀವಿ ಅಂತ. ಆ ಕ್ವಶನ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದು ಕ್ವಶನ್ ಅನ್ನ ನೀವೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಎಕ್ಸ್ ವಸ್ತುವನ್ನ ಅದನ್ನ ನೀವು ಎಕ್ಸ್ ವಸ್ತುವನ್ನ ಬಿಳಿ ಬಣ್ಣದ ಎಕ್ಸ್ ವಸ್ತುವನ್ನ ಗೋಡೆಗೆ ಬಳಿತೀವಿ ಅಂತ ಕೊಟ್ಟಿದ್ದಾರೆ. ಆ ಬಿಳಿ ಬಣ್ಣದ ವಸ್ತು ಯಾವುದು? ಕ್ಯಾಲ್ಸಿಯಂ. ಅದನ್ನ ನೀರಿನ ಜೊತೆ ಸೇರಿಸಿದಾಗ ಏನಾಗುತ್ತೆ? ಸಮೀಕರಣ ಬರೀರಿ, ಎ ಬಿ ಅಂತ ಕೊಟ್ಟಿದ್ದಾರೆ. ಅದನ್ನ ಎಕ್ಸಾಮ್ ಅಲ್ಲೂ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಇದು ಅಷ್ಟು ತೀವ್ರವಾದ ಹೀಟ್ ಆಗಲ್ಲ, ಸ್ವಲ್ಪ ಹೀಟ್ ಬರಬೇಕು, ಬ್ಲೂ ಕಲರ್ ಬರಬೇಕು. ಸ್ಪಿರಿಟ್ ಹಾಕ್ಬೇಕಾಗಿತ್ತು. ನಾನು ಇದೇ ಹೇಳ್ಕೊಂಡು ಬಂದೆ. ಅಲ್ಲಿ ಸ್ವಲ್ಪ ಅಲ್ಲ, ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಏನಾದ್ರು ಬಿಡುಗಡೆ ಆಗುತ್ತೋ ಅದಕ್ಕೆ ನೀರು ಹಾಕಿದ್ರೆ ಅದ್ರ ತರ ಏನ್ ಕಲರ್ ಏನ್ ಚೇಂಜ್ ಆಗಲಿಲ್ಲ, ಹೌದಾ? ಇನ್ನೊಂದ್ಸರಿ ಸ್ಪಿರಿಟ್ ಹಾಕಿ ಮಾಡ್ತೊಳಿ, ಆಯ್ತಾ? ನೆಕ್ಸ್ಟ್ ಇನ್ನೊಂದು ನೋಡಿ, ಇದು ನೀರು ಹಾಕಿದ್ನ ಇಲ್ಲಿ ನಾನು ಈ ನೀರು ತಗೊಂತಾ ಇದ್ದೀನಿ. ಇಲ್ಲಿ ಏನ್ ತಗೊಂತಾ ಇದ್ದೀನಿ? ನೀರು, ಆಯ್ತಾ? ಈ ನೀರಿಗೆ ಈ ನೀರಿನ ಕಲರ್ ಹರಡಿದೆ ನೋಡಿ. ತೋರಿಸ್ಕೊಂಬರ ಎಲ್ಲ ತೋರಿಸ್ಕೊಂಬ. ಅದು ತಾಮ್ರದ ಸಲ್ಫೇಟ್ ಅಂತ. ಇದೇನಂತಾರೆ? ಅಣುಸೂತ್ರ ಬರೀ ತಾಮ್ರದ ಸಲ್ಫೇಟ್. ನೀವು ಕಲರ್ ಯಾಕೆ ಮಾಡ್ತೀರಾ? ಅದು ತಾಮ್ರದ ಸಲ್ಫೇಟ್ ಹರಳುಗಳು. ತಾಮ್ರ ಯಾವ ಕಲರ್ ಇರುತ್ತೆ? ತಾಮ್ರ ಯಾವ ಕಲರ್ ಇರುತ್ತೆ? ಗುಲಾಬಿ ಕೆಂಪು ಅಂತ, ಹೌದಾ? ಮಾತಾಡ್ರು ಅಲ್ಲಿ ನೋಡಿ. ಅದಕ್ಕೆ ಸಲ್ಫರ್ ಆಕ್ಚುಲಿ ಹಳದಿ ಕಲರ್ ಇದೆ. ನೀವು ಬೋರ್ವೆಲ್ ಎಲ್ಲ ತೆಗಿಸ್ಬೇಕಾದ್ರೆ ಅಲ್ಲಿ ಇದು ಬರುತ್ತಲ್ಲ, ಹಳದಿ ಕಲರ್ ಪೌಡರ್ ಬರುತ್ತಲ್ಲ, ಆಕ್ಚುಲಿ ಅದು ಸಲ್ಫರ್. ಬೋರ್ವೆಲ್ ತೆಗಿಸ್ಬೇಕಾದ್ರೆ ನೀವು ಸಾಮಾನ್ಯವಾಗಿ ಗಮನಿಸ್ರಿ, ಅದನ್ನ ತಗೋಬೇಡ. ಯಾಕೆ ತಗೊಂತೀವಿ? ಅದು ತಮ್ಮ
ಹಳದಿ ಕಲರ್ ಇದು ಬಣ್ಣ ಬರುತ್ತಲ್ಲ ಅದು ಸಲ್ಫರ್, ಅದು ಮತ್ತೆ ಆಕ್ಸಿಜನ್, ಅದೆಲ್ಲ ಸೇರಿದ್ರೆ ಈ ಕಲರ್ ತಾಮ್ರದ ಸಲ್ಫೇಟ್. ಅದನ್ನ ನೀರಲ್ಲಿ ಹಾಕ್ತಾ ಇದೀನಿ. ತಾಮ್ರದ ಸಲ್ಫೇಟ್ ಅಣುಸೂತ್ರ ತಾಮ್ರದ ಸಲ್ಫೇಟ್, ಅದನ್ನ ನೀರಿಗೆ ಹಾಕಿದ್ರೆ ಇದು ತಾಮ್ರದ ಸಲ್ಫೇಟ್ ದ್ರಾವಣ. ಇದು ನೀರಿಗೆ ಹಾಕಿದ್ರೆ ಸರಿ ಇಲ್ಲ, ಇದೆಲ್ಲ ಮಿಕ್ಸ್ ಆಗಿದೆ, ಪೊಟ್ಯಾಷಿಯಂ ಪರಮಾಣು ಮಿಕ್ಸ್ ಆಗಿದೆ. ಅದು ಎಲ್ಲ ಮಿಕ್ಸ್ ಆಗಿದೆ ಪೊಟ್ಯಾಷಿಯಂ ಪರಮಾಣು. ನೋಡಿ ಇಲ್ಲಿ ಕಾನಿಕಲ್ ಫ್ಲಾಸ್ಕ್ ತಗೊಂತಾ ಇದೀನಿ ನಾನು. ಏನ ತಾಮ್ರದ ಸಲ್ಫೇಟ್ ಅನ್ನ ನೆಕ್ಸ್ಟ್ ನೀರು ಹಾಕ್ತಾ ಇದೀನಿ. ಆಕ್ಚುಲಿ ಈ ಕಲರ್ ಬರುತ್ತೆ, ಪೊಟ್ಯಾಷಿಯಂ ಪರಮಾಣು ಸ್ವಲ್ಪ ಮಿಕ್ಸ್ ಆಗಿದೆ ಅನ್ಸುತ್ತೆ. ಆಯ್ತಾ? ತಾಮ್ರದ ಸಲ್ಫೇಟ್ ನೀರಿನಲ್ಲಿ ಕರಗಿದಾಗ ತಾಮ್ರದ ಸಲ್ಫೇಟ್ ದ್ರಾವಣ ಅಂತ ಕರೀತಾರೆ. ಆಯ್ತಾ? ತಾಮ್ರದ ಸಲ್ಫೇಟ್ ದ್ರಾವಣ. ಈ ದ್ರಾವಣದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಮೊಳೆ ಇದೆಯಲ್ಲ, ಈ ಮೊಳೆಯನ್ನ ಇದ್ರೊಳಗೆ ಹಾಕ್ಬೇಕು. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಏನ್ ಮಾಡ್ಬೇಕು? ಮೊಳೆಯನ್ನ ಹಾಕ್ಬೇಕು. ಅದಾದ್ರೆ ಸ್ವಲ್ಪ ಪೊಟ್ಯಾಷಿಯಂ ಪರಮಾಂಗನೇಟ್ ಸ್ವಲ್ಪ ಮಿಕ್ಸ್ ಆಗಿತ್ತೇನೋ, ಅದಕ್ಕೆ ಅದು ಆ ಕಲರ್ ಬಂತು. ಆಕ್ಚುಲಿ ಡಾರ್ಕ್ ಇದೆ, ಹಳೇದಿದೆ ತಾಮ್ರದ ಸಲ್ಫೇಟ್. ಸ್ವಲ್ಪ ಹೊಸದಿದ್ರೆ ಕಲರ್ ಬರುತ್ತೆ, ಬ್ಲೂ ಕಲರ್ ಬರ್ತದೆ. ತಾಮ್ರದ ಸಲ್ಫೇಟ್ ಹೊರಗೆ ನೋಡಕ್ಕೆ ಹೆಂಗ್ ಕಾಣ್ತದೆ, ಹೌದಾ? ತಾಮ್ರ ಎಷ್ಟು ಗಟ್ಟಿ ಇರುತ್ತಲ್ವ ಮಕ್ಕಳು, ಅದಕ್ಕೆ ನೀರಲ್ಲಿ ಹಾಕಿ ಕರಗುತ್ತಾ? ನೋಡಿ ಆ ತಾಮ್ರದ ಅಂಶ ಇದರೊಳಗಿದೆ, ಈ ನೀರಲ್ಲಿ ಇದೆ ಅಂದ್ರೆ ಅನ್ಸುತ್ತಾ ನಿಮಗೆ? ನೀರಿನ ಅಂಶ ಇದೆ ಅಂತ ಅಂದ್ರೆ ಅನ್ಸುತ್ತಾ? ಅನ್ಸಲ್ಲ. ತಾಮ್ರದ ಅಂಶ ಇದೆ ಅಂತ ಅನ್ಸಲ್ಲ, ಹೌದಾ? ತಾಮ್ರದ ಸಲ್ಫೇಟ್ ದ್ರಾವಣ ಇದೆ ನೋಡಿ. ಇದರಿಂದ ಇದರಲ್ಲಿರೋ ತಾಮ್ರವನ್ನ ಸಪರೇಟ್ ಮಾಡುತ್ತೆ. ಯಾವುದು? ಕಬ್ಬಿಣ. ಅರ್ಥ ಆಯ್ತಾ? ಇದಕ್ಕೆ ನಾನು ಕಬ್ಬಿಣ ಅಂದಾಗ ಇದ್ರ ಮೇಲಿಂದ ಒಂದು ತಾಮ್ರ ಕಿತ್ಕೊಳ್ಳೋದು. ಇದು ತಾಮ್ರ ಯಾವ ಕಲರ್ ಇರುತ್ತೆ? ಆ ಬಣ್ಣ ಬಂದು ಎಲ್ಲಿ ಕೂರುತ್ತೆ? ಮೊಳೆ ಮೇಲೆ ಕೂರುತ್ತೆ. ಗೊತ್ತಾಯ್ತಾ? ಇದು ತಾಮ್ರದ ಸಲ್ಫೇಟ್ ದ್ರಾವಣ. ಇದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ನೋಡಿ, ಕಲರ್ ಯಾವ ಕಲರ್ ಇದೆ ಮೊಳೆ ಕಾಣಿಸ್ತೀರಾ? ಈಗ ನೋಡಿ, ಇದು ಸರಿಯಾಗಿ ಕೂರ್ಲಿಕ್ಕೆ ಜಾಗ ಅಂದ್ರೆ ಇದೆ ಸರಿ. ಇಲ್ಲ ತೊಳ್ಕೊಂಬರ್ಲಿಲ್ಲ, ತೊಳ್ಕೊಂಬರ್ಲಿಲ್ಲ, ಹಾಗೆ ತಂದೆ ಚೇಂಜ್ ಆಗಿಲ್ಲ. ಎಸ್, ಇದಕ್ಕೆ ನಾನು ಒಂದು ಮೊಳೆನ ಅದರಲ್ಲಿ ಬಿಡ್ತೇನೆ. ಇದೇನಾಗ್ತೇನೆ? ಮೊಳೆ ಆಗ್ತೇನೆ. ಆಯ್ತಾ? ಈಗ ಇದ್ರದ್ದು ರಿಯಾಕ್ಷನ್ ಇದು ಯಾವ ರೀತಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ? ತಾಮ್ರದ ಸಲ್ಫೇಟ್ ಪ್ಲಸ್ ಅಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಗ್ಲೇ. H2O ಬರೆಯೋದು ಬೇಡ ಅಲ್ಲಿ. ತಾಮ್ರದ ಸಲ್ಫೇಟ್ ದ್ರಾವಣ ಅಂತಾನೆ ಅಂದ್ಕೋಬೇಕು ನಾವು. ಪ್ಲಸ್ ಅದಕ್ಕೆ ಏನ್ ಹಾಕಿದೀನಿ ಈಗ? ಕಬ್ಬಿಣದ ಸಂಕೇತ ಏನಾಗುತ್ತೆ? FeSO4 ಪ್ಲಸ್ ಹೌದಾ? FeSO4 ಪ್ಲಸ್ C. ಅಲ್ಲಿ ಈ ತಾಮ್ರ ಇದೆಯಲ್ಲ, ಸಾರಿ ಕಬ್ಬಿಣ ಇದೆಯಲ್ಲ, CuSO4 ಇಂದ ಅದರ ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನ ಸ್ಥಾನಪಲ್ಲಟ
ಅಲ್ಲಿ ಏನ್ ಮಾಡ್ತಿದ್ವಿ ಅದೇ ನಾನು FeSO4 ಅಂತ ಬರೆದು ಫೆರಸ್ ಸಲ್ಫೇಟ್ ಫೆರಸ್ ಸಲ್ಫೇಟ್ ಇದೆ ತಾನೆ ಫೆರಸ್ ಸಲ್ಫೇಟ್ ನಮ್ಮಲ್ಲಿ ಇದೆ ತಾನೆ ಫೆರಸ್ ಸಲ್ಫೇಟ್ ನಿಮಗೆ ಗ್ರೀನ್ ಕಲರ್ ತೋರಿಸ್ತಿಲ್ಲ ಇದ್ರ ದ್ರಾವಣ ಮಾಡ್ತೀನಿ ಅದ್ರ ದ್ರಾವಣ ಮಾಡಿ ನಾನು ಪ್ಲಸ್ ತಾಮ್ರ ಹಾಕ್ತೇನೆ ತಾಮ್ರ ತಂದಿದೆಯಲ್ಲ ಅದು ತಾಮ್ರದ ಹಾಕ್ತೇನೆ ಇದು ಈ ಕ್ರಿಯೆ ನಡೆಯಕ್ಕೆ ಸಾಧ್ಯ ಇರಲ್ಲ ಯಾಕೆ ಅಂದ್ರೆ ತಾಮ್ರಕ್ಕಿಂತ ಕಬ್ಬಿಣಕ್ಕಿಂತ ತಾಮ್ರ ಮತ್ತೆ ಇದನ್ನ ಯಾವ್ದನ್ನ ಹಾಕಿದ್ರಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೆಯುತ್ತೆ ಅಂದ್ರೆ ಇದಕ್ಕೆ ಸತ್ತು ಹಾಕ್ಬೇಕು ಮೆಗ್ನೀಷಿಯಂ ಹಾಕಿದ್ರೆ ನಡೆಯುತ್ತೆ ಇದಕ್ಕೆ ನಾವು ಈಗ ಅದನ್ನೇ ನಾವು ದ್ರಾವಣ ಮಾಡೋದು ಇದನ್ನ ದ್ರಾವಣ ಮಾಡಿ ಏನ್ ಹಾಕೋಣ ಮೆಗ್ನೀಷಿಯಂ ತಂತಿ ಹಾಕೋಣ ಇದನ್ನ ಕಬ್ಬಿಣ ಹೆಂಗ ಹಾಕಿದ್ನಲ್ಲ ಹಂಗೆ ಅವಾಗ ನೋಡಿ ಈಗ FeSO4 ದ್ರಾವಣ ಮಾಡೋಣ ಪ್ಲಸ್ ಏನ್ ಹಾಕೋಣ ಮೆಗ್ನೀಷಿಯಂ ಹಾಕೋಣ ನಮ್ಮಲ್ಲಿ ಮೆಗ್ನೀಷಿಯಂ ಇದೆ ತಾನೆ ಏನಾಗುತ್ತೆ ಮೆಗ್ನೀಷಿಯಂ ಸಲ್ಫೈಡ್ ಪ್ಲಸ್ ಕಬ್ಬಿಣ ಎಸ್ ಕಬ್ಬಿಣ ಎಸ್ ಹೌದಾ ಈಗ ಮೆಗ್ನೀಷಿಯಂ ಮೇಲೆ ಏನು ಕೂತಂಗಾಯ್ತು ಕಬ್ಬಿಣ ಅಲ್ಲಿ ಫೆರಸ್ ಸಲ್ಫೇಟ್ ಈ ದ್ರಾವಣ ಮಾಡಬೇಕು ತಾಮ್ರ ಸಲ್ಫೇಟ್ ದ್ರಾವಣ ಹೆಂಗ್ ಮಾಡಿದ್ದ ಹಾಗೆ ಅದನ್ನ ನಾನು ಮೆಗ್ನೀಷಿಯಂ ತಂತಿನ ಈ ತರ ಹಾಕಿದ್ರೆ ಅಲ್ಲಿ ಆ ಮೆಗ್ನೀಷಿಯಂ ಮೇಲೆ ಕಬ್ಬಿಣ ಶೇಖರಣೆ ಆಗುತ್ತೆ ಅರ್ಥ ಆಯ್ತಾ ಹೇಳಿದ್ನ ನಿಮ್ಗೆ ಅರ್ಥ ಆಯ್ತಾ ಎಸ್ ಇಲ್ಲಿ ಈ ವೈಟ್ ಇತ್ತಲ್ಲ ಮಳೆ ನೋಡಿ ಹೆಂಗಾಯ್ತು ಕಾಣಿಸ್ತಿದ್ಯಾ ಇದನ್ನ ಇನ್ನೂ ಸ್ವಲ್ಪ ಹೊತ್ತು ಬೆಳಗ್ಗೆ ತನಕ ನಾನು ಸ್ವಲ್ಪ ಹೊತ್ತು ಬಿಟ್ರೆ ಇನ್ನೂ ಸ್ವಲ್ಪ ಕಂದು ಬಣ್ಣ ಕೈ ಮುಟ್ಟಿದ್ರೆ ಸಾಕು ಕಂದು ಬಣ್ಣ ಕಾಣಿಸ್ತಿದ್ಯಾ ಇದು ಮೇಲಿರೋದೇನು ತಾಮ್ರದ ಅಂಶ ಕಾಣಿಸ್ತಿದ್ಯಾ ಅದೇ ತರ ನಾನು ಮೆಗ್ನೀಷಿಯಂದು ನೋಡ್ಬೋದು ಇನ್ನೂ ಸ್ವಲ್ಪ ಇದು ದಪ್ಪ ಬರುತ್ತೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ರೆ ಬೆಳಗ್ಗೆ ಇನ್ನೊಂದ್ಸರಿ ತೋರ್ಸೋಣ ಇದು ನಿಂಗೆ ಫುಲ್ಲು ಸಲ್ಫೇಟ್ ಅಂಶ ಎಲ್ಲ ಕೆಳಗೆ ಬರುತ್ತೆ ಇದ್ರ ಮೇಲೆ ಸ್ವಲ್ಪ ಕೈ ಮುಟ್ಟಿ ನೋಡ್ಬೋದು ಅವಾಗ ಈಗ ಮುಟ್ಟೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ತಾನೇ ಅದು ಕಾಣಿಸ್ತೀಯಾ ವೈಟ್ ಅಂತಲ್ಲ ಎಸ್ ಇನ್ನೂ ನೋಡಿ ಇದು ಹೀಗೆ ಬಿಡೋಣ ಆಮೇಲೆ ಏನಾಗುತ್ತೆ ಗೊತ್ತಾ ಇದು ಕಲರ್ ಎಲ್ಲ ಏನಾಗುತ್ತೆ ಇದೆಲ್ಲ ಬೆಳಗ್ಗೆ ನೆಕ್ಸ್ಟ್ ನಾಳೆ ಕ್ಲಾಸ್ ಇರುತ್ತಲ್ಲ ಅವಾಗ ನೋಡೋಣ ಅದಾಯ್ತಾ ಇದು ಏನ್ ಕಲರ್ ಬರುತ್ತೆ ನೋಡಿ ಈಗ ಫೆರಸ್ ಸಲ್ಫೇಟ್ ನೋಡೋಣ ಯಾವುದು ಫೆರಸ್ ಇದು ಫೆರಸ್ ಸಲ್ಫೇಟ್ ತಾನೆ ಫೆರಸ್ ಸಲ್ಫೇಟ್ ಎದಕ್ಕೆ ಹಾಕೋಣ ಅದನ್ನ ನೀರಿಗೆ ಹಾಕೋಣ ನೀರಿಗೆ ಹಾಕಿ ಏನ್ ಮಾಡೋಣ ದ್ರಾವಣ ಮಾಡೋದು ಯಾಕೆ ನಿಂತ್ಕೊತೀರ ಅಲ್ಲಪ್ಪ ಅದನ್ನ ಹಾಕ್ತೀನಿ ಅಂತ ಹೇಳಿದ್ದಲ್ಲ ನಿಮಗೆ ಮೊದಲೇ ಫೆರಸ್ ಸಲ್ಫೇಟ್ ತೋರಿಸಿದೀನಿ ನೀರಿಗೆ ಹಾಕಿದೀನಿ ಅಷ್ಟೇ ಅರ್ಥ ಆಯ್ತಾ ಫೆರಸ್ ಸಲ್ಫೇಟ್ ತೋರಿಸಿಲ್ಲ ನಿಮಗೆ ನೀರಿಗೆ ಹಾಕಿದೀನಿ ಅಷ್ಟೇ ಇದಕ್ಕೆ ಏನ್ ಹಾಕ್ಬೇಕು ಕ್ಲಾಸ್ ರಾಟ್ ತಾಂಬಾರಿ ಅಂದ್ರೆ ತರಲಿಲ್ಲ ಅಲ್ಲಿದೆ ತಾಂಬಾರಿ ಅಂದೆ ಇದೇನಿದು ಫೆರಸ್ ಸಲ್ಫೇಟ್ ದ್ರಾವಣ FeSO4 ಇದು ಇಟ್ಟ ಮೇಲೆ ಮತ್ತಿಗೆ ಶೇಕ್ ಮಾಡಬಾರ್ದು ಇದೆಲ್ಲ ಪೂರ್ತಿ ಕರಗಿದೆ ಸ್ವಲ್ಪ ಕರಗ್ತಾ ಇದೆ ಶೇಕ್ ಮಾಡಬಾರ್ದು ಆಯ್ತಾ ಇದು ಚೆನ್ನಾಗಿ ಶೇಕ್ ಮಾಡಿದ್ರೆ ಸ್ವಲ್ಪ ಬ್ರೌನಿಶ್ ಬಂತಲ್ಲ ಲೈಟ್ ಬ್ರೌನಿಶ್ ಅದು ಬ್ಲೂ ಕಲರ್ ಅಲ್ಲಿ ಕಬ್ಬಿಣದ ಅಂಶ ಸ್ವಲ್ಪ ಇದೆ ತಾನೆ ಸಲ್ಫೇಟ್ ಅಂಶ ಇದೆ ಕಬ್ಬಿಣದ ಸಲ್ಫೇಟ್ ಪ್ಲಸ್ ಇದಕ್ಕೆ ದಾರ ಹೋಗಿಟ್ಟು ಬಂದೇನಲ್ಲ ಎಸ್ ಇದಕ್ಕೆ ಸ್ವಲ್ಪ ಮೆಗ್ನೀಷಿಯಂ ತಂತಿ ಮೆಗ್ನೀಷಿಯಂ ತಂತಿ ಯಾವ ಕಲರ್ ಇದೆ ಕಾಣಿಸ್ತಿದೆಯಲ್ಲ ಕಲರ್
ಹೊಡಿತಾ ಇದೆಯಲ್ಲ ಕಲರ್ ಸಿಲ್ವರ್ ಕಲರ್ ಇದೆ ತಾನೆ ಇದನ್ನ ಸ್ವಲ್ಪ ಕಟ್ಟಿ ನಾವೇನ್ ಮಾಡೋಣ ಎದಕ್ಕೆ ಹಾಕೋಣ ಹೌದಾ ನಾನು ಇದನ್ನ ಯಾಕೆ ಕಟ್ಟಿದ್ದೀನಿ ಉದ್ದ ಆಗ್ಲೇ ಇಲ್ಲ ಇಲ್ಲಿ ಹಿಂಗಿರುತ್ತೆ ಸ್ವಲ್ಪ ಹೊತ್ತು ನೋಡೋಣ ಆಗುತ್ತೆ ಇಲ್ಲ ಅದ್ರ ತರ ಓಕೆ ಇದು ಯಾವ ರೀತಿ ರಾಸಾಯನಿಕ ಕ್ರಿಯೆ ಹೌದಾ ಇನ್ಯಾವ್ದು ಇತ್ತು ದ್ವಿಸ್ಥಾನ ಪಲಾಟ ಕ್ರಿಯೆ ಹೌದಾ ಎಸ್ ಈ ದ್ವಿಸ್ಥಾನ ಪಲಾಟ ಕ್ರಿಯೆಗೆ ಇಲ್ಲಿ ಎರಡನ್ನು ತೋರಿಸ್ತೇನೆ ಇಲ್ಲಿ ನಾನೀಗ ಹಾಕ್ತಾ ಇರೋದು ಬೇರಿಯಂ ಕ್ಲೋರೈಡ್ ಈ ತರ ಇದ್ರಲ್ಲಿತ್ತು ನಾನು ಎಲ್ಲ ಇಟ್ಕೊಳಕ್ಕೆ ಜಾಸ್ತಿ ಆಗುತ್ತೆ ಅಂತ ಹಾಗೆ ತಂದಿದ್ದೀನಿ ಆಯ್ತಾ ಇದು ಹಾಕಿರೋದು ಯಾವ್ದಿದು ಈ ಕಡೆ ತೋರಿಸ್ಕೊಂಡ್ ಬನ್ನಿ ಬೇರಿಯಂ ಕ್ಲೋರೈಡ್ ಇಟ್ಕೊಂಡಿ ಇದು ಎಸ್ ಬರೋ ಈ ಕಡೆ ಇದು ಈ ಕಡೆ ಕೊಡ್ತಿದ್ದೀನಲ್ಲ ಇದು ಸೋಡಿಯಂ ಸಲ್ಫೇಟ್ ಸೈಲೆಂಟ್ ನೋಡ್ಬೇಕಷ್ಟೇ ನೀವು ಯಾಕೆ ಬಾಯ ಓಪನ್ ಮಾಡ್ತೀರಾ ನೀವು ಬೇರಿಯಂ ಕ್ಲೋರೈಡ್ ಅನ್ನು ಸೂತ್ರ ಬರೀ ಇದೇನಿದು ಬೇರಿಯಂ ಕ್ಲೋರೈಡ್ ಗೊತ್ತಾಯ್ತಾ ಇದು ಸೋಡಿಯಂ ಸಲ್ಫೇಟ್ ತಮ್ಮ ಈ ಕಡೆ ತೋರ್ಸಮ್ಮ ಯಾಕೆ ಕೈ ತಗೊಂಡ್ತಿ ಅದನ್ನ ಕೈಲಿ ಹೆಂಗೆ ನೋಡಕ್ ಕಾಣಿಲ್ಲ ಮುಂಚೆ ನೋಡ್ಬೇಕಷ್ಟೇ ಕೈ ತಗೋಬಾರ್ದು ಬಾಯಿ ಮುಚ್ಕೊಂಡು ನೋಡಿ ಹಿಂಗಿದೆಯೋ ಕೆಳಗೆ ಚೆಲ್ಲಿತ್ತು ನೋಡ್ಲಿಲ್ಲದ್ರೆ ಬಿಡು ಬೇಡ ಹಿಂಗೆ ಅವನ ತೆಗಿತಾನ ಕಾಣಿಸ್ತಾ ವೈಟಲ್ಲಿ ವೈಟ್ ಕ್ರಿಸ್ಟಲ್ಸ್ ಕಾಣಿಸ್ತಾ ಇಲ್ಲೇನಲ್ಲ ಇದೇನಿದು ನೀನ್ ಇಟ್ಕೊಂಡಿದ್ದೆ ಅದಮ್ಮ ಇದು ಅವು ಪೌಡರ್ ತರ ಇದೆ ಹೌದಾ ಅದನ್ನ ನಾನು ಇದ್ರಲ್ಲಿ ಯಾವ್ದು ತಗೊಂಡೆ ಸೋಡಿಯಂ ಸಲ್ಫೇಟ್ ಇದ್ರಲ್ಲಿ ಏನ್ ತಗೊಂಡೆ ಅದನ್ನ ನೀರು ಹಾಕ್ತಾ ಇದೀನಿ ಯಾಕೆ ಏನಾಗಿದೆ ಓಯ್ ಏನಾಗಿದೆ ನಿಮಗೆ ನೋಡಿ ಸೋಡಿಯಂ ಸಲ್ಫೇಟ್ ಅದೇ ತರ ಇಲ್ಲಿ ತಾಮ್ರದ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಏನಿದು ಅರ್ಥಾಯ್ತಾ ಕರಗಿಸ್ತಾ ಇದ್ದೀನಿ ಅಷ್ಟೇ ನಾನು ಬಹಳ ಕಡಿಮೆ ತಗೋಬೇಕಾಯ್ತು ಸ್ವಲ್ಪ ಜಾಸ್ತಿ ತಗೊಳಕಾಯ್ತು ಫುಲ್ ಕರಗಿದೆ ಅದು ಅಣಸೂತ್ರ ಬರ್ದ ಬೇರಿಯಂ ಕ್ಲೋರೈಡ್ BaCl2
ಪ್ಲಸ್ ಸೋಡಿಯಂ ಸಲ್ಫೇಟ್ ಹೌದಾ ಏನಾಗುತ್ತೆ ಬೇರಿಯಂ ಸಲ್ಫೇಟ್ ಪ್ಲಸ್ ಹೌದಾ ಸರಿದೂಗಿಸಿ ಸಮೀಕರಣ ಸರಿದೂಗಿಸಿ ಎಲ್ಲವೂ ಸಮೀಕರಣ ಸರಿದೂಗಿಸೇ ಬರಿಬೇಕು ನೀವು ಬರಿಬೇಕಾದ್ರೆ ನೋಡಿ ಇದು ಸೋಡಿಯಂ ಸಲ್ಫೇಟ್ ಇದು ಬೇರಿಯಂ ಕ್ಲೋರೈಡ್ ಗೊತ್ತಾಯ್ತಾ ಇವೆರಡನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಏನ್ ನಡಿಬೇಕಲ್ವಾ ಇವೆರಡನ್ನ ಏನ್ ಮಾಡ್ತಾ ಇದ್ದೀನಿ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಇಲ್ಲಿ ಸ್ವಲ್ಪ ಎತ್ತು ಅಲ್ಲಿ ಕಾಣಿಸ್ಬೇಕಲ್ಲ ಇಲ್ಲಿ ಕೆಳಗೆ ಕಾಣಿಸ್ಬೇಕು ಅಲ್ಲೇನು ಸುಡಲ್ಲ ಕೈಯನ್ನು ಇದು ಬೇರಿಯಂ ಕ್ಲೋರೈಡ್ ಇದು ಸೋಡಿಯಂ ಪ್ರಕ್ಷೇಪ ಅದು ಬಿಳಿ ಕಣ ಇದನ್ನ ಹಾಗೆ ಇಟ್ಬಿಟ್ರೆ ನಾವು ಸ್ವಲ್ಪ ಹೊತ್ತಿಗೆನೆ ಅಲ್ಲಿ ಕೆಳಗಡೆಗೆ ಯಾವುದು ಡಿಪಾಸಿಟ್ ಆಗುತ್ತೆ ಬಿಳಿ ಬಣ್ಣದ್ದು ಏನು ಬೇರಿಯಂ ಸಲ್ಫೇಟ್ ಇದು ಪ್ರಕ್ಷೇಪಣ ಇದು ಇದು ಗೊತ್ತಾಯ್ತಾ ಬೇರಿಯಂ ಸಲ್ಫೇಟ್ ಪ್ರಕ್ಷೇಪಣ ಅದರಲ್ಲಿ ಸೆಟ್ಲ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡೋಣ ಇನ್ನೊಂದು ಸರಿ ಮಾಡೋಣ ಅಲ್ಯೂಮಿನಿಯಂ ಸಲ್ಫೇಟ್ ನಲ್ಲಿ ಬರುತ್ತೆ ನೋಡಿ ಅದು ಅದೇ ಮಾಡ್ತೀನಿ ಇನ್ನೊಂದು ಸರಿ ಇಲ್ಲಿ ನೋಡಿ ಇದು ಇಲ್ಲೇ ನಲ್ಲಿದೆಯಲ್ಲ ಇದು ಅಲ್ಯೂಮಿನಿಯಂ ಸಲ್ಫೇಟ್ ಮಕ್ಕಳ ಇದೇನಿದು ಈಗ ನಾನು ಇದು ತಾನೇ ಬೇರಿಯಂ ಕ್ಲೋರೈಡ್ ಹೇಳಿದ್ದು ಈ ಬೇರಿಯಂ ಕ್ಲೋರೈಡ್ಗೆ ಏನ್ ಹಾಕೋಣ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಹಾಕೋಣ ಅವಾಗ ಏನಾಗುತ್ತೆ ನೋಡೋಣ ಏನು ತೊಳೆದೇ ಇಲ್ಲ ನೀವು ಟೆಸ್ಟ್ ಯಾರು ನೋಡಿ ಇಲ್ಲಿ ಸ್ವಲ್ಪ ಅಲ್ಯೂಮಿನಿಯಂ ಸಲ್ಫೇಟ್ ಹಾಕಿ ಸ್ವಲ್ಪ ಅಲ್ಯೂಮಿನಿಯಂ ಸಲ್ಫೇಟ್ ತೋರಿಸ್ಕೊಂಬ ಇಲ್ಲ ಅಲ್ಯೂಮಿನಿಯಂ ಸಲ್ಫೇಟ್ ತೋರಿಸ್ಕೊಂಬ ನೋಡಿ ಇದೇನಿದು ಅಲ್ಯೂಮಿನಿಯಂ ಸಲ್ಫೇಟ್ ಆಯ್ತಾ
ಇರುತ್ತೆ, ಎಲ್ಲರೂ ಕೊಟ್ಟಿದ್ರೆ ಏನಾಗಲ್ಲ ನೋಡಿ. ಇದಕ್ಕೂ ಇದಕ್ಕೆ ವ್ಯತ್ಯಾಸ ಕಾಣಿಸ್ತಿದೆಯಾ? ಹಾ? ಇದು ಇದೇನಿದು? ಮೆಗ್ನೀಷಿಯಂ ಸಲ್ಫೇಟ್. ಇದನ್ನ ನಾಳೆ ನೀವು ಕ್ಲಾಸ್ಗೆ ನೀನು ಹಂಗೆ ಹೇಳೋಣ. ನಾಳೆ ನೀವು ಕ್ಲಾಸಿಗೆ ಬರ್ತೀರಲ್ಲ ಅವಾಗ ತೋರಿಸ್ತೀನಿ. ಕರೆಕ್ಟ್ ಮಾಡಿ ಹೇಳಿ. ಇದು ಇದೇನಿದು? ಇದೇನಿದು? ನಾನು ಏನ್ ತಗೊಂಡೆ ಇದರಲ್ಲಿ? ಈಗ ನೇಹ ತೋರಿಸ್ಕೊಂಬಂದಲ್ಲ ಅಲ್ಯೂಮಿನಿಯಮ್ಮು, ಆ ಪೌಡರ್ನ ತಗೊಂಡು ಸ್ವಲ್ಪ ನೀರು ಹಾಕ್ತೀನಿ, ಹೌದಾ? ಕರಗಿದೆ ನೋಡಿ, ಎಲ್ಲ ಕಾಣಿಸ್ತಿದ್ಯಾ? ಏನಾಕಣ? ಬೇರಿಯಂ ಕ್ಲೋರೈಡ್ ಅನ್ನ ಹಾಕೋದು. ಅಂದ್ರೆ ಇದೆ ಮೀಡಿಯಂ ಪ್ರಕ್ಷೇಪಣ. ಅರ್ಥಾಯ್ತಾ? ಹಂಗೆ ಫೆರಸ್ ಸಲ್ಫೇಟ್ ಆಕ್ಚುಲಿ ಇದನ್ನ ಈ ಫೆರಸ್ ಸಲ್ಫೇಟ್ ಕಾಯಿಸಿದಾಗ ಕಂದು ಬಣ್ಣದ ತುಂಬಾ ಬರಬೇಕು. ಇನ್ನೊಂದು ಸ್ವಲ್ಪ ಅದಕ್ಕೆ ಇದನ್ನ ಸ್ಪಿರಿಟ್ ಹಾಕಿ ಚೆನ್ನಾಗಿ ಕಾಯಿಸಿ ನಾಳೆ ನೋಡೋಣ. ಇದು ಯಾವ ತರ ರಾಸಾಯನಿಕ ಕ್ರಿಯೆ? ಪ್ರಕ್ಷೇಪಣೆ ಯಾವುದು? AlCl3 ಅಲ್ವಾ ಇದು? AlCl3. ನಾಲ್ಕು ತರದ ರಾಸಾಯನಿಕ ಕ್ರಿಯೆಗಳು, ಅವುಗಳ ರಾಸಾಯನಿಕ ಕ್ರಿಯೆಯ ವಿಧಗಳು, ಅವುಗಳಿಗೆ ಉದಾಹರಣೆ. ಅರ್ಥಾಯ್ತಲ್ಲ? ನೆಕ್ಸ್ಟ್ ಕ್ವಶನ್ಸ್ಗಳು ನಿಮಗಿದೆ, ನೀವೇ ಸ್ವಂತ ಬರೀಬೇಕಿಲ್ಲ. ರಾಸಾಯನಿಕ ಕ್ರಿಯೆಗಳ ವಿಧಗಳು ಬರೆದಿದ್ದೀರ, ಹೌದಾ? ಇದಕ್ಕೆ ಎಲ್ಲದಕ್ಕೂ ನೀವೇ ಕ್ವಶನ್ ಹಾಕೊಳ್ಳಿ. ರಾಸಾಯನಿಕ ಸಂಯೋಗ ಎಂದರೇನು ಉದಾಹರಣೆ ಕೊಡಿ, ರಾಸಾಯನಿಕ ವಿಭಜನೆ ಎಂದರೇನು ಉದಾಹರಣೆ ಕೊಡಿ, ರಾಸಾಯನಿಕ ಸ್ಥಾನಪಲ್ಲಟ ಎಂದರೇನು ಉದಾಹರಣೆ ಕೊಡಿ. ಸ್ವಂತ ಬರೀಬೇಕು. ರಾಸಾಯನಿಕ ದ್ವಿಸ್ಥಾನಪಲ್ಲಟ ಎಂದರೇನು ಉದಾಹರಣೆ ಕೊಡಿ. ನಿಮಗೆ ಯಾವ್ದು FA1 ಯಾಕೆ ಮಾತಾಡ್ತಿದ್ಯಾ? ನಿಮ್ಗೆ ಏನಾಗಿದೆಯಾ? ಎನಿ ಟೈಮ್ ಮಾತಾಡ್ತಿರ್ತೀರ, ಏನಾಗಿರುತ್ತೆ ನಿಮ್ಗೆ? ನಿಮಗೆ ಒಂದು ಕ್ವಶನ್ ಕೊಟ್ಟು ಇದೆ, 4 ತರದ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ವ್ಯಾಖ್ಯಾನಿಸಿ ಒಂದೊಂದು ಉದಾಹರಣೆ ಕೊಡಿ ಅಂದ್ರೆ ಇದಷ್ಟು ವಿಷಯ ಬರೀಬೇಕು. ನಿಮ್ಗೆ ಯೂನಿಟ್ ಟೆಸ್ಟಿಗೆ ಅದೇ ಕ್ವಶನ್ ಅಂದ್ಕೊಂಡ್ಬಿಟ್ಟು, ಯೂನಿಟ್ ಟೆಸ್ಟಿಗೆ ನಿಮ್ಗೆ ಈ ಪಾಠದ ಯೂನಿಟ್ ಟೆಸ್ಟಿಗೆ ಒಂದು ಕ್ವಶನ್ ಔಟ್ ಮಾಡ್ತಾ ಇದೀವಿ. ಏನಂತ? 4 ರೀತಿಯ ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ಹೆಸರಿಸಿ ವ್ಯಾಖ್ಯಾನಿಸಿ ಅವುಗಳಿಗೆ ಒಂದೊಂದು ಉದಾಹರಣೆ ಕೊಡಿ ಅಂತ ಕೊಡ್ತೇನೆ. ಅವಾಗ ನೀವು ಹಿಂಗಂದ್ರೆ ಏನು ಅಂತಾನು ಬರೀಬೇಕು, ಅದಕ್ಕೆ ಒಂದೊಂದು ಉದಾಹರಣೆ ಕೊಡ್ಬೇಕು. ಗೊತ್ತಾಯ್ತಾ? ಅರ್ಥಾಯ್ತು ಹೇಳಿದ್ದು? ಯೂನಿಟ್ ಟೆಸ್ಟಿಗೆ ಕಂಪಲ್ಸರಿ ಕಲೀಲೇಬೇಕು. ಎಷ್ಟು ಮಾರ್ಕ್ಸ್ ಕ್ವಶನ್ ಔಟ್ ಮಾಡಿದೀನಲ್ಲ, ಒಂದೊಂದು ಮಾರ್ಕ್ಸ್ ಕೊಡ್ತೀನಿ, 4 ಮಾರ್ಕ್ಸ್ ಎಲ್ಲರೂ ಕಂಪಲ್ಸರಿ ಬರೀಬೇಕು. ಯಾಕೆ 5 ಮಾರ್ಕ್ಸ್ ಕೊಡೋಣ? ಒಂದೊಂದೇ ಮಾರ್ಕ್ಸ್. ಇದನ್ನ ಸ್ವಂತಾಗಿ ನೀವು ಬರ್ಕೊಂಡು ಉದಾಹರಣೆನ ಇವೇ ಇದಾವೆ, ಇದನ್ನೇ ತೋರ್ಸಂಗಿಲ್ಲ. ನೀವು ಬೇರೆ ಬೇರೆ ಉದಾಹರಣೆ, ನಾನು ಎಷ್ಟೊಂದು ಇಕ್ವೇಷನ್ಸ್ ಬರ್ಸಿದ್ದೀನಲ್ಲ, ಬೇರೆ ಬೇರೆ ಉದಾಹರಣೆನೂ ಬರೀಬಹುದು. ಟೆಸ್ಟಿಗೆ ಆಧಾರ ಬರೀರಿ, ನಾಳೆ ಬೇರೆ ಬೇರೆ ಉದಾಹರಣೆ ಬರ್ತೀನಿ ಹೋಮ್ವರ್ಕ್. ಆಯ್ತಾ? ಈ 4 ರಾಸಾಯನಿಕ ಕ್ರಿಯೆ ವಿಧಾನಗಳು ಅವುಗಳ ಇದನ್ನ ನಾಳೆ ಇನ್ನೂ ಸ್ವಲ್ಪ ನೋಡೋಣ. ಸ್ಟಾಪ್ ಮಾಡೋಣ.